ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ನಾನು ನೋಡಿರಿ ಬೆಳಗ್ಗೆ ಕವರ್ ರೆಡಿ ಮಾಡ್ಕೊತಾ ಇದ್ದೀನಿ. ದೇವ್ರ ಪ್ರಸಾದಕ್ಕೂ ಆಗುತ್ತೆ ಮತ್ತು ನಮಗೂ ಆಗುತ್ತೆ ಅಂತ ದೇವ್ರ ಪ್ರಸಾದ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿರಿ. ನಾನು ಬೆಳಗ್ಗೆನೆ ನೋಡಿ ಫ್ರೆಂಡ್ ಪಲ್ಯ ಮಾಡ್ತಾಯಿದ್ದೀನಿ. ಟೊಮೊಟೊ, ಈರುಳ್ಳಿ, ಕರಿಬೇವು, ಇದು ಕೊತ್ತಂಬರಿ, ಆಮೇಲೆ ಇದು ಮೆಂತ್ಯ. ಸೂಪರಾಗಿರುತ್ತೆ ಫ್ರೆಂಡ್ ಈ ಪಲ್ಯನ. ನಾನಂತೂ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಚಪಾತಿ ಜೊತೆಗೆ. ಸಖತ್ ಟೇಸ್ಟಿಯಾಗಿರುತ್ತೆ. ಹಾಕ್ತಾಯಿದ್ದೀನಿ ನೋಡಿರಿ. ಬೆಳ್ಳುಳ್ಳಿನ ಹಾಕಬೇಕಿರುತ್ತೆ, ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಹಾಕ್ತಾಯಿದ್ದೀನಿ ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ ಚೆನ್ನಾಗಿರ್ತದೆ. ಪಲ್ಯನೂ ರೆಡಿಯಾಗಿದೆ ನೋಡಿರಿ. ಇವಾಗ ಊಟ ಮಾಡ್ಬೇಕು ನಾನು. ಸೂಪರಾಗಿದೆ. ಎಲ್ಲಾದರೂ ಹೊರಗಡೆ ಟಿಫನ್ ಬಾಕ್ಸ್ ತೊಗೊಂಡೋಗಂಗಿದ್ರೆ ಈ ಥರ ಮಾಡ್ಕೊಂಡು ತಿನ್ನಿರಿ, ಸಖತ್ ಟೇಸ್ಟ್ ಇರುತ್ತೆ ಫ್ರೆಂಡ್. ಯಾರು ಬೀಟ್ರೂಟ್ ಪಲ್ಯ, ಬೀಟ್ರೂಟ್ ಜ್ಯೂಸ್ ಕುಡಿಯಲ್ವೋ ಈ ಥರ ಮಾಡ್ಕೊತೀನಿ. ಇವಾಗ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದನ್ನು. ಇಲ್ಲಿ ಗೋಧಿ ಹಿಟ್ಟಿಟ್ಟಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಫ್ರೆಂಡ್. ನಾನು ಮಿಕ್ಸಿ ಹಾಕ್ಕೊಂಬಂದಿದ್ದೆ ಬೀಟ್ರೂಟ್ನ. ಇವಾಗ ಗೋಧಿ ಹಿಟ್ಟಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಬೀಟ್ರೂಟ್ ಯಾರು ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ, ಮಕ್ಕಳು ತಿಂತಾರೆ. ಬೇಕಾದರೆ ನೀವು ಇದರಲ್ಲೇ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಬೇಕಾದರೆ ಮಸಾಲೆ ಹಾಕಿ ಮಾಡ್ಬೋದು. ಬಟ್ ನಾ ಮಸಾಲೆ ಹಾಕಿಲ್ಲ, ಏನಿಲ್ಲ. ಅದರಲ್ಲಿ ಹಾಕಿದರೆ ಮಸ್ತಾಗುತ್ತೆ. ಅದು ಕೂಡ ತೋರಿಸ್ತೀನಿ ಒಂದು ದಿವಸ ನಿಮಗೆ. ಇದು ಈ ಥರ ಕಲಸಿಟ್ಟಿದ್ದೀನಿ. ಇವಾಗ ಒಂದು 10 ನಿಮಿಷ ನೆನೆಯಲಿ ಚೆನ್ನಾಗಿ. ನೋಡಿರಿ ಎಷ್ಟು ಚೆನ್ನಾಗಿ ಉದ್ಕೊಳ್ತಾ ಇದೆ, ಬಬ್ಬೀಸ್ ಥರ ಬರ್ತಾಯಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಡಯಟ್ ಮಾಡೋರು ಮಾಡ್ಬೋದು ಈ ಥರ ಎಲ್ಲ. ನಾನು ಕೂಡ ಮಾಡ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ಆಯಿತು ನೋಡಿರಿ. ಚಪಾತಿ ಎಲ್ಲ ಆಯಿತು ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. 2 ಎಣ್ಣೆ ಹಚ್ಚಿ ತೋರಿಸ್ತಾ ಇದ್ದೀನಿ. 2 ಎಣ್ಣೆ ಹಚ್ಚಿಲ್ಲ ನಾನು ನೋಡಿ. ಸಕ್ಕತ್ತಾಗಿ ಬಂದಿದೆ. ಬೀಟ್ರೂಟ್ ಪಲ್ಯ ಯಾರು ತಿನ್ನಲ್ಲೋ ಈ ಥರ ಮಾಡಿಕೊಡಿ. ಖಂಡಿತವಾಗ್ಲೂ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆ ಫ್ರೆಂಡ್, ಊಟ ಮಾಡೋಣ ಬನ್ನಿ ಫ್ರೆಂಡ್. ಊಟ ಮಾಡೋಣ. ಪಲ್ಯ ಮಾಡಿದ್ದು ನೋಡಿರಿ, ಟೊಮೊಟೊ ಆಮೇಲೆ ಮೆಂತ್ಯ ಹಾಕಿ. ಮತ್ತು ಇದು ಬೆಳಗ್ಗೆ ದೇವ್ರನ್ನ ಇದಕ್ಕೆ ಹಲ್ವಾ ಮಾಡಿದ್ನಲ್ಲ ನೋಡಿ. ಹಲ್ವಾ ಮಾಡಿದ್ದು, ಶೇಂಗಾ ಚಟ್ನಿ, ಈ ಉಳ್ಳಾಗಡ್ಡಿ, ಸ್ವಲ್ಪ ನಿಂಬೆಹಣ್ಣು, ಉಪ್ಪು ಹಾಕಿದ್ದೀನಿ. ಆಮೇಲೆ ಬೀಟ್ರೂಟ್ ಚಪಾತಿ, ಇದು ಟೊಮೊಟೊ ಸಾಸ್. ಬನ್ನಿ ಊಟ ಮಾಡೋಣ ಫ್ರೆಂಡ್. ಹಂಗಂತೂ ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಇವಾಗ ಊಟ ಮಾಡ್ತಾಯಿದ್ದೀನಿ. ಊಟ ಮಾಡೋಣ ಬನ್ನಿರಿ. ಇಷ್ಟು ಮಾತ್ರ ಸಕ್ಕತ್ತಾಗಿದೆ. ಬೀಟ್ರೂಟ್ ಪಲ್ಯ ಚಪಾತಿ ತಿಂದಂಗೆ ಆಗ್ತಾಯಿಲ್ಲ. ಬೀಟ್ರೂಟ್ ಒಂಚೂರು ಏನೂ ಅನಿಸಲ್ಲ. ನಿಜವೂ ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಿಗೆ ಟಿಫನ್ ಬಾಕ್ಸ್ ಈ ಥರ ಮಾಡಿಕೊಡಿ, ಚೆನ್ನಾಗಿರುತ್ತೆ. ಪಲ್ಯಗಿಲ್ಲ ಏನು ತಿನ್ನಲ್ಲ ಅಂದರೆ ಇದರಲ್ಲೇ ಒಂದಿಷ್ಟು ಖಾರ, ಉಪ್ಪು, ಅರಿಶಿಣ ಹಾಕಿ ಈ ಥರ ಮಾಡಿಕೊಡ್ರಿ. ಮಸಾಲೆ ಚಪಾತಿ ಆಗುತ್ತೆ. ಮಕ್ಕಳ ಟಿಫನ್ಗೂ ತುಂಬ ಒಳ್ಳೆಯದು. ಏನು ಎಣ್ಣೆ ಏನು ಹಚ್ಚಲಿಲ್ಲ ಅಂದರೂ ಪರವಾಗಿಲ್ಲ. ಊಟ ಮಾಡಿ ಸಿಗ್ತೀನಿ ಫ್ರೆಂಡ್. ಮತ್ತು ನೋಡ್ರಿ, ನಾನು ಬೀಟ್ರೂಟ್ ಚಪಾತಿ ಮಾಡ್ಕೊಂಡಿದ್ದೆ. ಸೊ ಮತ್ತು ಸಾಯಂಕಾಲನೂ ಸುಮ್ಮನೆ ಯಾವುದು ಚಪಾತಿ ಆದರೆ ಹೀಟ್ ಆಗುತ್ತೆ. ಸೊ ರವೆ ಮತ್ತು ಜೋಳದ ಹಿಟ್ಟು ಅದೆಲ್ಲ ಹಾಕಿ ಮಾಮೂಲಿ ಥರ ದೋಸೆ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಮಂಗಳವಾರ ದಿನ ಹೆಂಗೋಯ್ತು ಅಂತ ಏನು ಗೊತ್ತಾಗಿಲ್ಲ ನೋಡಿರಿ. ಎಷ್ಟು ಬೇಗ ಕಳೆದೋಯ್ತು. ಇವತ್ತೊಂದು ಫುಲ್ ಕೆಲಸ ಮಾಡ್ಕೊತಾ ಎಂಜಾಯ್ ಮಾಡ್ಕೊತಾ ಇದ್ದೆ. ಚೆನ್ನಾಗಿ ಕಳೀತು. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಾರಣಕ್ಕೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ವಿಡಿಯೋಗಳು ಹೇಗೆ ಬರ್ತದೆ ಅಂತ ಹೇಳಿ.
ಮತ್ತು ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಾದರೂ ಹೇಳಿ ಮಾಡ್ತೀನಿ. ಇನ್ಮೇಲೆ ಒಳ್ಳೆ ರೆಸಿಪಿಗಳು ಹಾಕೋಣ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್.